ಕತೆ ಅದೆಲ್ಲ ಮುಂದುವರೆದು ಬಂದುಬಿಟ್ಟಿದೆ. ಅಲ್ಲಿ ಕೆಲಸ ನಡೀತಾ ಇದೆ. ಅಗ್ರಿಮೆಂಟ್ ಇಲ್ಲದೆ ಹೆಂಗೆ ನಮ್ಮ ಭೂಮಿ ಹತ್ರ ಬಂದರು? ಯಾವ ಅಧಿಕಾರಿಗಳು ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ? ಜೀವ ಎಲ್ಲಿದೆ ತೋರಿಸ್ಬೇಕಲ್ಲ. ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ತಗೊಂಬನ್ನಿ. ನಾವು ರೈತರು, ಸಾಮಾನ್ಯ ಜನ, ನಾವು ಅದನ್ನೆಲ್ಲ ಅರ್ಥಕೊಂಡಿದ್ದೀವಿ, ನಿಮಗೂ ಗೊತ್ತಿದೆ. ತನ್ನಿ ಸುಮ್ಮನೆ ಪ್ರಶ್ನೆ, ಸುಮ್ಮನೆ ಹೋರಾಟ, ಎಲ್ಲದಕ್ಕೂ ಅಡ್ಡಿ ವಾಪಸ್ ಉತ್ತರ ಕೊಡ್ತೀವಿ. ಎಲ್ಲ ಗೊತ್ತಿದೆ ನಮಗೆ. ಹಾಗೆಲ್ಲ ಹಗುರವಾಗಿ ಚಳುವಳಿಗಳ ಬಗ್ಗೆ ಮಾತಾಡಬಾರ್ದು ಯಾರೂ. ಈಗ ಗಂಭೀರವಾದ ವಿಷಯ ನಮಗೆ ಕಟ್ಟೆ ಉಳಿಸೋದು. ಮುಖ್ಯಮಂತ್ರಿಗಳ ಮಧ್ಯಪ್ರವೇಶಕ್ಕೆ ಒತ್ತಾಯ ಮಾಡಿ ತಮಗೆ ಕೊಟ್ಟಿರೋದು. ಆ ನಂತರ 2 ಪುಟ ಹಿಂದೆ ಇದೆ ನೋಡಿ. ಇದು ನಿಮಗೆ ವಿವರವಾಗಿ ವಿಶ್ಲೇಷಣೆ ಮಾಡಿ ಸಂಪೂರ್ಣ ಮಾಹಿತಿನ ನಮಗೆ ಗೊತ್ತಾಗಿದ್ದಷ್ಟು ತಿಳಿಸಿದ್ದೀವಿ. ಮಾಧ್ಯಮ ಮಿತ್ರರು ನಮ್ಮನ್ನು ಮೀರಿ ನೀವು ಮಾಹಿತಿ ತಗೊಳ್ತೀರಾ. ಇದನ್ನು ದಯಮಾಡಿ ಸಮಾಜಕ್ಕೆ ತಲುಪಿಸಿ. ನಾವು ಇದಕ್ಕೆ ಪ್ರತಿ ನಮ್ಮ ಅಚ್ಚಾಕ್ಸಿ ಇದನ್ನು ಸ್ಥಳೀಯವಾಗಿ ಪಂಚಾಯಿತಿಗಳಿಗೆ, ಹಾಗೆಯೇ ಇಡೀ ಅಣೆಕಟ್ಟೆ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತ ಬಾಂಧವರಿಗೆ, ಹೋರಾಟಗಾರರಿಗೆ ನಾವು ತಲುಪಿಸೋ ಕೆಲಸನ ನಾವು ಮಾಡ್ತೀವಿ. ಇಷ್ಟೆಲ್ಲ ಶ್ರಮ ನಾವು ತಗೊಳ್ಳುವಾಗ ಅಗ್ರಿಮೆಂಟೇ ಇಲ್ಲದೆ ಕೆಲಸ ಮಾಡ್ತಿದೆ ಅಂದರೆ ಎಲ್ಲರೂ ಯಾಕೆ ಹಿಂಗಿದ್ದಾರೆ ಅನ್ನೋದೇ ನಮಗೊಂದು ದೊಡ್ಡ ಪ್ರಶ್ನೆ ಕೂತಿದೆ. ಅದಕ್ಕೆ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಬೇಕಂತ ಹೇಳಿರೋದು ಇವತ್ತು. ಅವ್ರ ಮಧ್ಯೆ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅವ್ರ ಕರ್ತವ್ಯ ಅವ್ರು ಮಾಡಲಿ, ಹೇಳಲಿ. ಅವರು ಹುಡುಗಾಟ ಆಡ್ತಿದ್ದಾರಾ KRS ಅಣೆಕಟ್ಟೆ ಬಗ್ಗೆ? ಇವರೆಲ್ಲರೂ ಸೇರಿ 120 ವರ್ಷ ಆಗಿದೆ, ಭದ್ರತೆ ಬಗ್ಗೆ ಮಾತಿಲ್ಲ, ಹೂಳು ತೆಗ್ಸೋ ಬಗ್ಗೆ ಮಾತಿಲ್ಲ. ನಾಲೆ ಕೊನೆ ಭಾಗ ಶೀಲ್ ಎತ್ತಿಸಿ ಎಲ್ಲ ಶೀಲ್ ನಾಲೆಗಳು ಮುಚ್ಕೊಂಡು ಕೂತೀವಿ. ರೈತ ಬಾಂಧವರು ಬಾಯಿ ಬಿಡ್ತಾರೆ ನೀರಿಗೆ. ಬೆಳೆ ಕೃಷಿ ಅದು ಗೊಂಬೆನೂ ಅಲ್ಲ, ಆಟ ಸಾಮಾನು ಅಲ್ಲ. ಕೃಷಿ ನೀರನ್ನು ಬಳಸ್ಕೊಂಡು ಮಣ್ಣಲ್ಲಿ ತಿನ್ನೋ ಅನ್ನ ಬೆಳೆಯುವಂಥ ಕೆಲಸ. ಅದಕ್ಕೆ ನಮ್ಮ ಅಣೆಕಟ್ಟೆ ಜೀವನಾಡಿ. ಅದು ನಾಲ್ವಡಿಯವ್ರದ್ದು ನೆನ್ನೆ ಹುಟ್ಟಿದ್ದಿನ ನೆನೆಸ್ಕೊಂಡಿದ್ದೀವಿ. ನಾಳೆನೂ ಮಾಡ್ತಿದ್ದಾರೆ. ನಾಲ್ವಡಿಯವ್ರನ್ನ ನೆನೆಸ್ಕೊಂಡ್ರಷ್ಟೇ ಸಾಲದು, ಅವ್ರ ಫೋಟೋಗೆ ಹೂವು ಹಾಕ್ಬಿಟ್ರಷ್ಟೇ ಸಾಲದು. ಈ ದಂಬಾಚಾರದ ಕಥೆಯೆಲ್ಲ ಬೇಡ. ವೈಜ್ಞಾನಿಕ ವಿಚಾರದ ಮೇಲೆ ಕೆಲಸ ಇರಬೇಕು. ಚುನಾಯಿತರಂದರೆ ಪ್ರಜಾಪ್ರಭುತ್ವ. ಇವ್ರು ಕಾಸು ಕೊಟ್ಬಿಟ್ಟು ಓಟ್ ತಗೊಂಡಿದ್ದೀವಿ ಅಂದರೆ ಅದು ಅವ್ರ ಪರ್ಸ್ನಲ್ಲು. ನಂಬಿಸ್ಲಿಲ್ಲ, ಇದನ್ನು ವಾಪಸ್ ತಗೊಳ್ಳಿಲ್ಲ. ಮುಂದಿನ ಪರಿಣಾಮನ ಮುಖ್ಯಮಂತ್ರಿಗಳನ್ನು ಸೇರಿ ಇಡೀ ಕರ್ನಾಟಕ ಸರ್ಕಾರ, ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಚುನಾಯಿತರು ಎದುರಿಸ್ಬೇಕಾಗತ್ತೆ. ಎಚ್ಚರಿಕೆ. ಅಂದ ಚಂದಕ್ಕಷ್ಟೇ ನಿರ್ಮಾಣ ಮಾಡಿದ್ದ ಪಾರ್ಕು. ಜನ ಬಂದು ಸುತ್ತಾಡಿ ನೀವು ಫೋಟೋ ತೆಗೆಸ್ಕೊಳ್ಳಿ, ತಿರುಗಾಡಲಿ ಅಂತೆಲ್ಲ ಮಾಡಿರೋದದು. ಒಂದು ಅಣೆಕಟ್ಟೆಯ ಇಷ್ಟದಿಂದ ಇಷ್ಟು ದೂರದವರೆಗೆ ಒಂದು ಸುಂದರವಾಗಿ ಕಾಣಬೇಕಂತಷ್ಟೇ. ಆದರೆ ಈಗ ಆ ಪಾರ್ಕನ್ನೇ ನೆವ ಇಟ್ಕೊಂಡು ಇವರು ಅಷ್ಟು 1000 ಕೋಟಿ ತಂದು ಸುರಿಯೋದಿದೆಯಲ್ಲ, ಭೂಮಿನಾಗಿ ಅಲ್ವಾ? ನೀರು ಹೋಗಲ್ವಾ? ಅಷ್ಟು ಜನ ಗಲೀಜು ಮಾಡಲ್ವಾ? ಆಮೇಲೆ ಶಬ್ದ ಮಾಲಿನ್ಯ ಆಗಲ್ವಾ? ಅಣೆಕಟ್ಟೆ ಭದ್ರತೆಗೆ ಡ್ಯಾಮ್ ಸೇಫ್ಟಿ ಆ್ಯಕ್ಟಲ್ಲಿ ಶಬ್ದವೇ ಮೊದಲನೇ ಮಾರಕ. ನೀರಿನ ಅಲೆಗಳು ಹೇಳಿದ್ದಾರೆ ತಿಳಿದವರು, ಪರಿಸರ ವಿಜ್ಞಾನಿಗಳು ನಮಗೆ. ಆ ಕಾರಣ ಇಲ್ಲಿ ನಾವು ಹೇಳೋದು, ಕಾವೇರಿ ಆರತಿನೂ ತಗೊಳ್ಳಿ. ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೂ ಸಾಧ್ಯನೇ ಇಲ್ಲ ಬಿಡಿ. ಅದನ್ನು ನಡೆಯೋದಕ್ಕೆ ಡಿಸ್ನಿಲ್ಯಾಂಡ್ ಹೇಗೆ ತಡೆದ್ವೋ ಹಾಗೇ ತಡಿತೀವಿ. ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹೊಡ್ತೀವಿ. ಅವ್ರು ಯಾರು ಹೇಳ್ತಾರೆ ಖಚಿತ, ಖಂಡಿತ ಮಾಡೇ ತೀರ್ತೀವಿ. ಯಾಕೆ ಚಾಲೆಂಜ್ ಮಾಡ್ತಾರೆ? ಯಾರ ಮೇಲೆ ಮಾಡ್ತಾರೆ ಪದಗಳನ್ನು ಉಪಯೋಗಿಸಿ? ಅವ್ರ ಜವಾಬ್ದಾರಿಯಪ್ಪ ಕಟ್ಟೆ ಉಳಿಸೋದು, ಇವರೆಲ್ಲರ ಜವಾಬ್ದಾರಿ ಅಲ್ಲ. ಕಾವೇರಿ ಆರತಿ ಒಂದು ನೀರಿಗೆ ಧಾರ್ಮಿಕ ಚಿಂತನೆ ತಂದ್ಬಿಟ್ಟು ತಟ್ಟೆಲಿ ಹಿಂಗೆ ಕರ್ಪೂರವನ್ನು ಬೆಳಗೋ ಕೆಲಸ. ಮನೇಲಿ ಯಾರೋ ಜ್ಞಾನ ಕಡಿಮೆ ಇರೋರು, ಹೆಣ್ಮಕ್ಳು ನಂಬಿಕೆ ಇರೋರು, ಗಂಡು ಮಕ್ಕಳು ಯಾರೋ ಏನೋ ಮಾಡ್ಕೋತಾ ಇದ್ದೀರಿ. ನಿಜವಾದ ಜ್ಞಾನ ಇರೋರು ಯಾರೂ ಕರ್ಪೂರ ಗಂಧದ ಕಡ್ಡಿ ಮುಟ್ಟಲ್ಲ. ಮುಟ್ಟದೇ ಇರೋರು ನಮ್ಮ ಮುಂದೆ ಇತಿಹಾಸಕಾರರಿದ್ದಾರೆ. ನೀರಿಗೆ ಆರತಿ ಮಾಡೋದಕ್ಕೆ 100 ಕೋಟಿ ಶೀಲ್ ತೆಗೆಸಿ, ನಾನು ಮೊದಲೇ ಹೇಳ್ದಂಗೆ ನಾಲೆಯಲ್ಲಿ ನೀರು ಹರಿಸೋಕ್ಕೆ ದುಡ್ಡಿಲ್ಲ, ಆ ಜವಾಬ್ದಾರಿ ಇಲ್ಲ. ಆರತಿ ಬೆಳಗಕ್ಕೆ 100 ಕೋಟಿ ಯಾರು ಕೇಳಿದರು? ಒಂದಿನಕ್ಕೆ 10,000 ಜನ ಯಾರು ಹೋಗ್ತಾರೆ? ಎಲ್ಲಿಂದ ತರ್ತಾರೆ ಜನನ್ನ? ಹೊರಗಡೆಯಿಂದ ಯಾರ್ಯಾರು ಬರ್ತಾರೆ? ವಿದೇಶಿಗರು ಬರ್ತಾರೆ. ರೋಗ ಬರಲ್ವಾ? ಕೋವಿಡ್ ಬರಲ್ವಾ? ನೆನ್ನೆನೇ ಆಗಿದೆ ಅವಾಂತರ. ಮುಗ್ಧ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. ಯಾಕ್ರಿ ಈ ಅವಾಂತಗಳು? ಸರ್ಕಾರಕ್ಕೇನು ಏನಾಗಿದೆ ಚಿಂತನೆ? ಒಂದು ರಾಜ್ಯ ಸರ್ಕಾರ ಅಂದರೆ ಏನು ಹುಡುಗಾಟನ? ಇಡೀ ರಾಜ್ಯದ ಜನತೆಯ ಜವಾಬ್ದಾರಿ ಅವ್ರ ಹೆಗಲ ಮೇಲಿದೆ. ಹೇಳ್ತಾರೆ ಉನ್ನತೀಕರಣಕ್ಕಾಗಿ ಅಂತ ಹೇಳ್ತಾರೆ. ಈ ಪದ ಬಳಕೆಗಳಿದೆಯಲ್ಲ, ನಾವು ಕೂಡ ಈ ಗೊತ್ತು ನಮಗೆ. ನಾವು IAS KAS ಮಾಡಿಲ್ಲ. ಉನ್ನತೀಕರಣ 2663 ಕೋಟಿಲಿ ಉನ್ನತೀಕರಣ ಯಾರು ಕೇಳಿದರು? ಈಗ ಇರುವ ಬೃಂದಾವನ ಪಾರ್ಕ್ ಏನಿದೆ, ಕಟ್ಟೆಯ ಅಂದ ಚಂದಕ್ಕಷ್ಟೇ ನಿರ್ಮಾಣ ಮಾಡಿದ್ದ ಪಾರ್ಕು. ಜನ ಬಂದು ಸುತ್ತಾಡಿ ನೀವು ಫೋಟೋ ತೆಗೆಸ್ಕೊಳ್ಳಿ, ತಿರುಗಾಡಲಿ ಅಂತೆಲ್ಲ ಮಾಡಿರೋದದು.